ನಿಮ್ಮ ಬರವಣಿಗೆ ಇನ್ನೂ ಮುಗ್ದೇ ಇಲ್ವಾ? ಅದೆಲ್ಲ ಮುಗಿಯುತ್ತೆ. ನನ್ನ ಜೀವಮಾನವೆಲ್ಲ ಕುಳಿತು ಬರಲು ಮುಗಿಯುವುದಿಲ್ಲ. ಇದು ಸಾಧಾರಣ ಗ್ರಂಥ ಅಲ್ಲ ಲಕ್ಷ್ಮಿ. ಇದು ನಮ್ಮ ಸಮಾಜಕ್ಕೆ ಒಂದು ಕೈಗನ್ನಡಿಯಾಗಬೇಕು. ಅಲ್ಲ, ಸಮಾಜಕ್ಕೆ ಕೈಗನ್ನಡಿ ಆಗೋದಕ್ಕೆ ಸಾಧ್ಯವೇ ಇಲ್ಲದೆ ಇದೊಂದು ಗ್ರಹಣದ ಸಮಾಜ. ಈ ಸಮಾಜಕ್ಕಾಗಿ ನೀವೇನು ಹೇಳ್ತೀರಾ? ನೋಡಿ, ಇವತ್ತು ಹಬ್ಬ, ಮನೇಲಿ ಏನೂ ಇಲ್ಲ ರೀ. ಮನೇಲಿ ಏನೂ ಇಲ್ಲ. ಎಷ್ಟೊತ್ತಾದ್ರೂ ಮನೇಲಿ ಇನ್ನುವರೆಗೂ ಒಲೆನೇ ಹಚ್ಚಿಲ್ಲ ರೀ. ಒಲೆನೇ ಹಚ್ಚಿಲ್ಲ. ಪಾತ್ರ ಎಲ್ಲ ಬಿದ್ದು ಬಡಬಡ ಅಂತ ಓಡಾಡ್ತಾ ಇದೆ. ಎಲ್ಲಾದ್ರೂ ಹೋಗಿ ಸ್ವಲ್ಪ ಅಕ್ಕಿನಾದ್ರೂ ತರಬಾರ್ದು? ಏನು ಮಾಡಿ ಲಕ್ಷ್ಮಿ, ಇದುವರೆಗೆ ಬರೆದ ಬರವಣಿಗೆಗೆ ಏನು ಪುರಸ್ಕಾರವೇ ಸಿಕ್ಕಿಲ್ಲ. ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ ಅದನ್ನೇ ನೆಚ್ಕೊಂಡು ಕಂಡವರ ಹತ್ರ ಸಾಲ ಕೇಳ್ತಾ ಇತ್ತು. ಎಷ್ಟು ಅಂತ ಸಾಲ ಕೊಡ್ತಾರೆ? ಅದು ಅಲ್ಲದೆ ಇವತ್ತು ಹಬ್ಬ. ಈ ಹಬ್ಬದ ದಿವಸ ಈ ಹಾಳ ಮುಖ ಹೊತ್ಕೊಂಡು ಅದಾಗೆ ಅಕ್ಕಿ ಸಾಲ ಕೇಳೋದು. ಹಾಗಂತ ನೀವು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಬಿಟ್ಟು ಹೇಗಿರಿ? ನೋಡಿ, ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ. ಮಕ್ಕಳು ನೋಡಿದ್ರೆ ವರ್ಷ ಅಂತ ಅಳ್ತಾ ಇದ್ದೀರಿ. ಹೊತ್ತು ನೆತ್ತಿ ಮೇಲೆ ಬಂದು 12 ಗಂಟೆ ಆದ್ರೆ ಇನ್ನು ಒಲೆನೇ ಹಚ್ಚಿಲ್ಲ ರೀ. ಒಲೆನೇ ಹಚ್ಚಿಲ್ಲ. ಹೀಗಾದ್ರೆ ಹೇಗೆ ನಮ್ಮ ಜೀವನ? ಹೇಗೆ ನಾವು ಸಂಸಾರ ಸಾಧಿಸೋದು? ಹೇಗೆ ನಮ್ಮ ಬಾಳ ಕಳೆಯೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮುದ್ದಣ್ಣ ಮಹಾಕವಿಯರು ಹಾಕಿಕೊಟ್ಟಿರುವ ಸಪ್ತಾಕ್ಷರಿ ಮಂತ್ರ ಇರಬೇಕಾದ್ರೆ ನಮ್ಗೆ ಯಾಕೆ ಹೆದರಿಕೆ? ಸಪ್ತಾಕ್ಷರಿ ಮಂತ್ರನ ಯಾವುದು? ಅದೇ ಭವತಿ ಭಿಕ್ಷಾಂದೇಹಿ. ನೀವು ಭಿಕ್ಷೆ ಬಿಡ್ತೀರಾ? ನೀವು ಭಿಕ್ಷೆ ಬಿಡ್ತೀರಾ? ಚಿತ್ರ ಶುರು ಮಾಡಿದ್ರ? ಇದಪ್ಪ ಅಲ್ಲ, ನೀ ಪ್ಲೇಟ್ನ ಸರಿ ಮಾಡಿಕೊಟ್ಟು ತಾನೇ ಫಿಲ್ಮ್ ಶುರು ಮಾಡೋದು? ಪ್ಲಾಟ್ ಅನ್ನ ಹಗಲು ರಾತ್ರಿ ಕುಳಿತು ಬರೆದು ಮುಗಿಸ್ಕೊಟ್ಟಿದ್ದೀನಿ. ನೀನು ಪ್ಲೇಟ್ ಏನೋ ಸರಿ ಮಾಡಿದ್ಯಪ್ಪ, ಅದು ಸರಿಯಾಗ್ಲಿಲ್ಲ. ಅದು ಏನಾಗಿದೆ ಅಂತ? ಅದು ಒಂದು ಕಥೆನಾ? ಅಲ್ಲ, ಆ ಕಥೆಯಲ್ಲಿ ಹುಡುಗಿ ಬರೋಕ್ಕಿಲ್ವಾ? ಅದು ಸಾಮಾನ್ಯ ಕಥೆಯಲ್ಲ ರಾಯ. ಅದು ಒಂದು ಪ್ರೇಮ ಸಲ್ಲಾಪ ಇರೋ ಕಥೆನ ನೋಡಿ. ಆ ಕಥೆ ಸರಿಯಾಗಿ ಓದಿ ನಿಮ್ಗೆ ಅರ್ಥವಾಗುತ್ತೆ. ಇಷ್ಟು ಟಿಪ್ಪಿನ ಆದ್ರೂ ನಿನಗೆ ಪ್ರಪಂಚ ಏನು ಒಂದು ತಿಳ್ಕೊಳ್ಳೋಕ್ಕಾಗಲ್ವಾ? ಅಲ್ಲ, ಆ ಚಿತ್ರದಾಗ ಹುಡುಗಿರೇ ಇಲ್ಲ ಅಂದ್ರ ಜನ ಚಿತ್ರ ನೋಡ್ತಾರ. ಅಲ್ಲ, ಒಂದು ಹುಡುಗಿಗೆ ವೇಟ್ ಹಾಕಿದ್ರೆ ನಮ್ಮ ಚಿತ್ರದಾಗ ಒಂದು ಹುಡುಗಿಗಾದ್ರು ನಿಕ್ಕರು ಕಾಟನ್ನು ಹಾಕ್ಬೇಕು. ಆಮೇಲೆ ಬಟ್ಟೆ ತೆಗಿಸ್ಬೇಕು, ಮೈ ತೋರಿಸ್ಬೇಕು, ಆಗ ಹಣ ಮಾಡಬೇಕು. ನೋಡಿಲ್ಲ, ಆ ರೀತಿ ಅಶ್ಲೀಲವಾದ ಸಾಹಿತ್ಯನ ಬರೆಯೋಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಸಾಹಿತ್ಯ ಇರೋದು ಜನತೆನ ಮೇಲ್ಮಟ್ಟಕ್ಕೆ ಒಯ್ಯೋದಕ್ಕೆ ಹೊರತು ಕೆಳಮಟ್ಟಕ್ಕೆ ಆದ್ರೆ ನೀನು ಚಿತ್ರನ ಸನ್ನಿವೇಶನ ಬದಲು ಮಾಡಿಕೊಡ್ತೀವೋ ಇಲ್ಲೋ ಅಷ್ಟೇ. ನೋಡಿ, ಇನ್ನು ನನ್ನ ಕಥೆನ ಬದಲಿಸೋಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಒಂದು ವೇಳೆ ಬದಲಿಸಿದ್ರು ನೀವು ಹೇಳಿದ ರೀತಿಯಲ್ಲಿ ಯಾವುದನ್ನ ಬದಲಿಸೋಕೆ ನನ್ನ ಕೈಯಿಂದ ಖಂಡಿತ ಸಾಧ್ಯ. ಇದಪ್ಪ ವರ್ಷೆ ಮತ್ತೆ ಶುರು ಮಾಡಿದ್ಯೇನೋ ನಿನ್ನ ಹಳೆ ವರ್ಷೇನಾ? ಈ ಸಿನಿಮಾದಾಗ ಒಂದು ಫೈಟು ಬದಲು ಮಾಡಿದೆ
ಮಾಡಬೇಕು. ಏನು ಅಂದ್ರೆ ಈ ಸಿನಿಮಾದಾಗ ಊರು ಕುಟುಂಬ ಪಾಯ್ತು ಮಾಡ್ತೀನಿ ಅಂದೆ. ಅದನ್ನಾಗ ನನಗ ಒಂದು ಹೇಗೆ ಸೋವಾಸ ಬೇಡವಾ? ಇಡೀ ಚಿತ್ರದ ಉದ್ದಕ್ಕೂ ಬಂಟು ಬಡ್ಕ ಸುಂಕ ಗಾಳಿ ಅಂದ ತಿರುಗಾಡ್ಬೇಕಾ? ಒಂದ್ಸಲಿ ಚೇಂಜ್ ಮಾಡು. ನನಗ ಒಂದು ಹುಡುಗಿ ಜೊತೆ ಹಾಕು. ನಾನು ಅವಳು ಜೊತೆಯಾಗಿ ಜೋಡಿಯಾಗಿ ಹನಿಮೂನ್ ಹೋಗ್ಬೇಕು. ಬೀರ್ ಕುಡಿಬೇಕು. ಬೀರ್ ಕುಡಿತಾ ಬೀರ್ನಾಗೆ ಕೂರ್ಬೇಕು. ಹಂಗ ಬಂದು ಚೇಂಜ್ ಮಾಡಿಬಿಡು. ನೋಡಿಲ್ಲ ಲೇಖಕನ ನನಗೆ ಹಾಗ್ ಬರಿ ಹೀಗ್ ಬರಿ ಅಂತ ನೀವು ನನಗೆ ಡೈರೆಕ್ಷನ್ ಕೊಡಬೇಕು. ನಾನು ಬರೆದ ಕಥೆಗೆ ಹೇಗೆ ಬೇಕೋ ಹಾಗೆ ನಾನು ಅಳವಡಿಸ್ತೀನಿ. ಅದು ಹಣದಾಸೆಗಾಗಿ ನಾನು ಅಶ್ಲೀಲವಾದ ಸಾಹಿತ್ಯನ ಬರೆಯಲಾರೆ. ನೀವು ಹೇಳಿದ ರೀತಿಯಲ್ಲಿ ಯಾವುದನ್ನು ಬರೆಸೋಕೆ ನನ್ನ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ. ಕೊನೆಯಿಂದ ಹೇಳ್ತಾ ಇದ್ದೀನಿ, ಒಂದ್ ಸನ್ನಿವೇಶನ ಚೇಂಜ್ ಮಾಡಲೇಬೇಕು. ಮಾಡ್ತೀಯಾ ಇಲ್ಲ ಅಷ್ಟೇ. ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ನೋಡಿ, ನಿಮ್ಮ ಕೈ ಮುಗಿದು ಕೇಳಿಸ್ಕೊಳ್ತಾ ಇದ್ದೀನಿ. ನನ್ನ ಸಾಹಿತ್ಯಕ್ಕೆ ಚ್ಯುತಿ ಬರೋ ವಿಚಾರ ಮಾತ್ರ ಕೇಳ್ಬೇಡಿ. ಅದೇನಪ್ಪ, ನಿನಗೇನ್ ಮಹಾ ಖರ್ಚಾಗ್ತೈತಿ? 2 ಪೆನ್ ಇಂಕು, 10 ರೂಪಾಯಿ ಕಾಟ. ಅದರಲ್ಲಿ ಮಕ್ಕಳಿಗೆ ಏನು ಹೊಂದೈತಿ? ಅಲ್ಲದೆ ಒಂದು ಮನ್ಸು ಮಾಡಿ ಮಕ್ಕಳವಂತ ಒಂದಪ್ಪ ಯೋಚನೆ ಮಾಡು. ಯೋಚನೆ ಮಾಡ್ಬೇಕು ಏನೂ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀರಿ. ಇನ್ನು ನನಗೆ ಬೇಜಾರು ಮಾಡಬೇಡಿ. ದಯವಿಟ್ಟು ಇಲ್ಲಿಂದ ಹೊರಡ್ಬೇಡಿ. ನಾನು ಯಾರಂತ ಪ್ರೊಡ್ಯೂಸರು. ನಿನ್ನಂತ 10 ಜನ ಕೆಲಸ ಕಿತ್ಕೊಂಡು ಹೋಗಿದ್ದೆ ಅಷ್ಟೇ. ನನಗೆ ಬರ್ತೀನಿ. ಯಾಕೆ ಯಾಕೆ ಏನು ಹೇಳಿಲ್ಲ. ನನ್ನ ಗ್ರಹಚಾರ ಹಾಲು ನಂಬಿದ್ದೆಲ್ಲ ವಿಷವಾಗ್ತಾ ಇದೆ. ದೇಶ, ಭಾಷೆ, ಸಾಹಿತ್ಯ ಅಂದ್ರೇನು ಅಂತ ಅರ್ಥನಾದ್ರೂ ಗೊತ್ತಿಲ್ವ ಈ ಜನ? ನಾನು ನನ್ನ ಸಾಹಿತ್ಯನ ಬಿಟ್ಟು ಅಶ್ಲೀಲವಾದ ಸಾಹಿತ್ಯನ ಬರೆದಿದ್ದಾರೆ. ಹೀಗಾಗಿ ನನ್ನ ಸಾಹಿತ್ಯಕ್ಕೆ ಬೆಲೆಯೇ ಇಲ್ಲವಾಗಿದೆ. ಅಲ್ಲವೇ ಆ ಪ್ರೊಡ್ಯೂಸರ್ ಮನೆಗೆ ಬಂದಿದ್ರಲ್ಲ, ಏನ್ ಹೇಳೋದು? ಏನು ಹೇಳ್ತಾನೆ? ಅವನು ಹೇಳಿದ ಹಾಗೆ ನಾನು ಸಾಹಿತ್ಯನ ಬರಿಬೇಕಂತೆ. ಅದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟೆ. ಅದಕ್ಕೆ ಸಿಟ್ಟು ಮಾಡಿಕೊಂಡು ಬೇರೆ ಏರ್ಪಾಡು ಮಾಡ್ಕೊಳ್ತೇನೆ ಅಂತ ಹೊರಟೋದ. ನೋಡಿ, ಆಗ್ಲೇ ಹೇಳಿದ್ದಾರೆ, ಇಲ್ಲಾಂದ್ರೆ ಹೋಗಿ ಸ್ವಲ್ಪ ಅಕ್ಕಿ ತೊಳ್ಕೊಂಡು ಏನ್ ಮಾಡೋದು?